ನಮಸ್ಕಾರ. ಇದು ಅನಿತಾ ಮೈಸ್ ಲೈಫ್ ಸ್ಟೈಲ್ ಚಾನಲ್. ಇವತ್ತು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಕೇಳ್ತಾ ಇದ್ರಿ ಮೆಟ್ರೋ ಕಾರ್ಡ್ ಯಾವ ರೀತಿ ತೊಗೋಬೇಕು ಅಂತ. ಸೊ ಹಾಗಾಗಿ ಇವತ್ತು ಮೆಟ್ರೋ ಕಾರ್ಡ್ ಯಾವ ರೀತಿ ತೊಗೋಬೇಕು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ ಒಬ್ರು ಇದ್ದಾರೆ, ಇವರು ಇವಾಗ ಮೆಟ್ರೋ ಕಾರ್ಡ್ ತೊಗೋಬೇಕು. ಹಾಗೆ ನೀವು ಕೂಡ ಕೇಳಿದ್ರಲ್ವ, ಸೊ ಅದಕ್ಕೋಸ್ಕರ ಅವರು ತೊಗೋಬೇಕಾದ್ರೇ ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾರೆ. ಓಕೆ, ಇವಾಗ ಯಾವ ರೀತಿ ಮೆಟ್ರೋ ಕಾರ್ಡ್ ತೊಗೊಳ್ಳೋದು ಅಂತ ತೋರಿಸ್ತೀನಿ ಬನ್ನಿ. ಫಸ್ಟು ನಾವು ಮೆಟ್ರೋ ಸ್ಟೇಷನ್ಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನಮಗೆ ಚೀಟಿಗಳು ಮತ್ತು ಟಿಕೆಟ್ ಕೌಂಟರ್ ಅಂತ ಒಂದಿದೆ. ಅಂದರೆ ನಿಮಗೆ ಒಳಗಡೆ ಬಂದಿದ ತಕ್ಷಣ ಸ್ವಲ್ಪ ದೂರ ಬಂದಿದ ತಕ್ಷಣ ನಿಮಗೆ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ನಾವು ಇವಾಗ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ನೀವು ಕಾರ್ಡ್ ಅಥವಾ ಮೊಬೈಲಲ್ಲಿ ನೀವು ಟೋಕನ್ ತಗೊಂಡಿಲ್ಲ ಅಂತೇಳಿದರೆ ಇಲ್ಲಿ ಬಂದು ನೀವು ಟೋಕನ್ನ ತಗೋಬೋದು. ಅಂದರೆ ಕಾಯಿನ್ ಟೈಪ್ ಇರುತ್ತಲ್ವ, ಅದನ್ನು ತಗೋಬೋದು. ನೀವು ಎಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಅವ್ರು ಎಷ್ಟು ಅಮೌಂಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟು ಅಮೌಂಟ್ ಕೊಟ್ಟರೆ ಅವ್ರು ನಿಮಗೆ ಕಾಯಿನ್ ಕೊಡ್ತಾರೆ. ಸೊ ಆ ಕಾಯಿನ್ ಯೂಸ್ ಮಾಡ್ಕೊಂಡು ನೀವು ಎಲ್ಲಾದರೂ ಹೋಗ್ಬೋದು. ಇಲ್ಲೇ ನಾವು ಮೆಟ್ರೋ ಕಾರ್ಡ್ ತೊಗೋಬೇಕಾದ್ರೂ ಕೂಡ ನಾವು ಇಲ್ಲೇ ತೊಗೋಬೇಕು. ಸೊ ನಾವು ಅವ್ರಿಗೆ ಮೆಟ್ರೋ ಕಾರ್ಡ್ ತೊಗೋಬೇಕು ಅಂತ ಹೇಳಿ ನಾವು ಎಷ್ಟು ರೂಪಾಯಿನ ನಾವು ರೀಚಾರ್ಜ್ ಮಾಡ್ತೀವಿ ಅಂತ ಕೂಡ ಹೇಳಬೇಕು. ಈಗ ಇವರು 50 ರೂಪಾಯಿ ರೀಚಾರ್ಜ್ ಮಾಡ್ತೀನಿ ಅಂತೇಳಿ ತಗೊಂಡ್ರು. ಪೇ ಮಾಡಬೇಕು. 50 ರೂಪಾಯಿ ಕಾರ್ಡ್ಗೆ 50 ರೂಪಾಯಿ ರೀಚಾರ್ಜ್ ಇರುತ್ತೆ ಇದರಲ್ಲಿ. ಸೊ ಇದನ್ನು ನಾವು ಇವಾಗ ನಾವು ಕಾಯಿನ್ ಯಾವ ರೀತಿ ಯೂಸ್ ಮಾಡ್ತೀವೋ ಅಂದರೆ ಎಂಟ್ರಿ ಆಗೋಕ್ಕೆ ಮತ್ತು ಎಕ್ಸಿಟ್ ಆಗೋಕ್ಕೆ, ಅದೇ ಥರ ಇದನ್ನು ಯೂಸ್ ಮಾಡ್ಬೋದು. ಬಟ್ ಇದನ್ನು ನಾವು ಅಮೌಂಟ್ ಖಾಲಿ ಆಗಿದ ತಕ್ಷಣ ಇವಾಗ ನಾವು ಫೋನ್ಗೆ ಯಾವ ಥರ ರೀಚಾರ್ಜ್ ಮಾಡಿಸ್ಕೋತೀವೋ ಅದೇ ಥರ ಇದಕ್ಕೆ ನಾವು ರೀಚಾರ್ಜ್ ಮಾಡಿಸ್ಕೋಬೇಕಾಗುತ್ತೆ. ಸೊ ರೀಚಾರ್ಜ್ ಮಾಡಿಕೊಂಡು ಅದರಲ್ಲಿ ಅಮೌಂಟ್ ಎಷ್ಟು ಇರುತ್ತೋ ಅಷ್ಟು ನಾವು ಯೂಸ್ ಮಾಡ್ಕೋಬೋದು. ಆದರೆ ಈಗ ಇದು ಈಗ ಇವರು ನನ್ನ ಫ್ರೆಂಡ್ ತಗೊಂಡ್ರು. ತುಂಬ ಜನ ಕೇಳಿದ್ರೆ ಅಲ್ಲ ಯಾವ ರೀತಿ ತೊಗೋಬೇಕು ಹೇಗೆ ಅಂತ. ಸೊ ಅದಕ್ಕೋಸ್ಕರ ಅವ್ರು ತೊಗೋಬೇಕಾದ್ರೆ ನಾನು ವಿಡಿಯೋ ಮಾಡಿಕೊಂಡೆ. ನಾವು ಅಮೌಂಟ್ ಅಂದರೆ ಮೆಟ್ರೋ ಕಾರ್ಡ್ ಬೇಕು ಅಂತ ಕೇಳಿದ್ರೆ ಅವರು ಕೊಡ್ತಾರೆ, ಜೊತೆಗೆ ನಮ್ಮ ಮೊಬೈಲ್ ನಂಬರ್ ತೊಗೋತಾರೆ ಅಷ್ಟೇ. ಆ ನಂಬರ್ ಕೊಟ್ಟರೆ ಈ ಥರ ಕಾರ್ಡ್ ಕೊಡ್ತಾರೆ. ಇದಕ್ಕೆ ಈ ಕಾರ್ಡ್ಗೆ 50 ರೂಪಾಯಿ ಆ್ಯಂಡ್ 50 ರೂಪಾಯಿ ರೀಚಾರ್ಜ್ ಇರಲೇಬೇಕು ಮಿನಿಮಮ್. ಈಗ ಈ ಕಾರ್ಡ್ ಯಾವ ಥರ ಯೂಸ್ ಮಾಡೋದು ಅಂದರೆ ಜಸ್ಟ್ ಎಂಟ್ರಿ ಇದೆಯಲ್ಲ, ಯಾವ ಥರ ಯಾವ ಕಡೆ ಸೈಡ್ ಆದರೂ ಕೂಡ ಅಲ್ಲಿ ಮಡಗಿದ್ರೆ ಓಪನ್ ಆಗುತ್ತೆ. ಆ ಕಾರ್ಡಲ್ಲಿ 50 ರೂಪಾಯಿ ಇದೆಯಲ್ಲ, ಸೊ ತೋರಿಸುತ್ತೆ ಎಷ್ಟಿದೆ ಅಮೌಂಟ್ ಏನು ಅಂತ. ಆ ಥರ ಒಳಗಡೆ ಹೋಗ್ಬೋದು. ಎಕ್ಸಿಟ್ ಆಗಬೇಕಾದ್ರೂ ಕೂಡ ಅದ್ರ ಮೇಲೆ ಮಡಗಿದ್ರೆ ಆಯಿತು. ಇನ್ನೊಂದು ಕಾರ್ಡ್ ತೋರಿಸ್ತೀನಿ. ಹಳೆ ಕಾರ್ಡೆಲ್ಲ ಈ ಥರ ಬರ್ತಾಯಿತ್ತು. ಇದು ನನ್ನ ಹಳೆ ಕಾರ್ಡು. ಇದನ್ನು ಅಷ್ಟೇ ನಾವು ಈ ಥರ ಇಟ್ಟರೆ ಓಪನ್ ಆಗುತ್ತೆ. ಅಮೌಂಟ್ ಎಷ್ಟಿದೆ ಅಂತ ಕೂಡ ತೋರಿಸುತ್ತೆ. ಓಪನ್ ಮಾಡಿದ ತಕ್ಷಣ ಅದು ಓಪನ್ ಆಗುತ್ತೆ. ಕಾರ್ಡಲ್ಲೆಲ್ಲ ಅಂತೇಳಿ ಇವಾಗ ಇವರು ಫೈನಲಿ ಕಾರ್ಡ್ ತಗೊಂಡ್ರು. ಹಾಗೆ ವಿಡಿಯೋ ಕೂಡ ಮಾಡಿದ್ದೀನಿ ಯಾವ ರೀತಿ ತಗೋಬೇಕು ಅನ್ನೋದು. ಇವರು ಡೈಲಿ ಮೆಟ್ರೋದಾಗ ತಿರ್ಗಾಡ್ತಾ ಇದ್ದಾರೆ. ಸೊ ಡೈಲಿ ಅವ್ರು ಕಾಯಿನ್ ಅಂದರೆ ಕ್ಯೂ ಇಲ್ಲ ಅಂದರೆ ಓಕೆ, ಕ್ಯೂ ಅಲ್ಲಿ ನಿಂತು ಅಂದರೆ ಕೆಲವೊಂದು ಸಲ ಕ್ಯೂ ಇರುತ್ತಲ್ವ, ಕ್ಯೂ ಅಲ್ಲಿ ನಿಂತು ಅವರು ಕಾಯಿನ್ ತೊಗೊಂಡು ಯೂಸ್ ಮಾಡೋ ಬದಲು ಈ ಥರ ಕಾರ್ಡ್ ತೊಗೊಂಡು ಯೂಸ್ ಮಾಡ್ತಿದ್ದಾರೆ. ಅಥವಾ ಇವಾಗ ಫೋನಲ್ಲೂ ಕೂಡ ನೀವು ಟಿಕೆಟ್ ಬುಕ್ ಮಾಡ್ಕೋಬೋದು. ಈಗ ಸ್ಕ್ಯಾನರ್ ಥರ ಅದನ್ನು ತೋರಿಸಿದ್ರೆ ಅದು ಕೂಡ ಓಪನ್ ಆಗುತ್ತೆ. ಮೊಬೈಲಲ್ಲಿ ಸ್ಕ್ಯಾನ್ ಥರ ತೋರಿಸಿದ್ರು ಅದು ಓಪನ್ ಆಗುತ್ತೆ. ನೀವು ಆ ಥರ ಮಾಡ್ಬೋದು, ಅಥವಾ ಕಾರ್ಡ್ ತಗೊಂಡು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನೀವು 50 ರೂಪೀಸ್ ಕಾರ್ಡ್ಗೆ 50 ರೂಪೀಸ್ ರೀಚಾರ್ಜ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಲಕ್ಷ್ಮೀ ಮಜ್ಜಿಗೆ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಿರೋರು ಅವ್ರ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ. ಬೈಯಪ್ಪನಹಳ್ಳಿಗೆ ಬರುವಂಥ ಟ್ರೈನ್ 2 ನಿಮಿಷದಲ್ಲಿ ಬರುತ್ತೆ. ಅದೇ ಮರ್ತೈತೆ ನನಗೆ ಒಳಗಡೆ ಬರೋದು ಮಾಡಿತ್ತು. ಇವತ್ತು ಫುಲ್ ಖಾಲಿ ಇದೆ ಮೆಟ್ರೋ. ತುಂಬ ಜನ ಕೇಳಿದ್ರಿ ಮೆಟ್ರೋ ಕಾರ್ಡ್ ಯಾವ ಥರ ತೊಗೋಬೇಕು ಅಂತ, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು.